ರಾಹುಲ್ ಗಾಂಧಿಗೆ ಫಟಿಂಗ ಎಂದು ಹೇಳಿದ ವ್ಯಕ್ತಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮಾಧ್ಯಮ ಕಾರ್ಯದರ್ಶಿ. ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ RSS ಯಾವ ಮಟ್ಟಿನ ಪ್ರಭಾವವನ್ನು ಹೊಂದಿದೆ ಎನ್ನುವುದಕ್ಕೆ ಇದು ಸಾಕ್ಷಿ. ಈ ನೇಮಕಾತಿಯ ಬಗ್ಗೆ ಮತ್ತು ಮುಂದೆ ನಡೀತಾ ಇದೆ ಅನ್ನೋ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚಿಕೊಳ್ಳಿಕ್ಕಿದೆ. ಅದಕ್ಕಿಂತ ಮೊದಲು ಈ ಫಟಿಂಗ ಎನ್ನುವ ಶಬ್ದವನ್ನು ನಿಮಗೆ ವಿವರಿಸ್ತೇನೆ. ಫಟಿಂಗ ಎನ್ನುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಪ್ರಚಲಿತದಲ್ಲಿರುವ ಶಬ್ದ. ಫಟಿಂಗ ಅಂದರೆ ಒಂದು ನಯವಂಚಕ, ಮತ್ತೊಂದು ಸೋಮಾರಿ. ಅಂದರೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ಇದನ್ನು ಬಳಸಲಾಗ್ತಾ ಇದೆ. ಒಟ್ಟು ನಯವಂಚಕ ಮತ್ತು ಸೋಮಾರಿ ಎರಡೂ ಶಬ್ದಗಳು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಈ ವ್ಯಕ್ತಿ ಹೇಳಿದ್ದಾರೆ. ಅವರನ್ನು ಉನ್ನತ ಹುದ್ದೆಯಲ್ಲಿ ಡಿ ಕೆ ಶಿವಕುಮಾರ್ ಕೂರಿಸಿದ್ದಾರೆ. ಕರ್ನಾಟಕದಲ್ಲಿ ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಆದರೆ ಆಯಕಟ್ಟಿನ ಜಾಗದಲ್ಲಿ ಕೂರ್ತಾ ಇರೋದು ಮಾತ್ರ RSS ಮತ್ತು BJPಯ ಮನಸ್ಥಿತಿಯವರು. ಹೌದು, ಹೀಗೊಂದು ಗಂಭೀರ ಪ್ರಶ್ನೆ ಮತ್ತು ಚರ್ಚೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ನಡೀತಾ ಇದೆ. ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರೇ ತಮ್ಮದೇ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮಾಧ್ಯಮ ಕಾರ್ಯದರ್ಶಿಯಾಗಿ P ತ್ಯಾಗರಾಜ್, R ಜಯಪ್ರಕಾಶ್ ಹಾಗೂ ರಾಘವೇಂದ್ರ ಭಟ್ ಸೇರಿದಂತೆ 3 ನೇಮಕ ಮಾಡಲಾಗಿದೆ. ಈ ಸರ್ಕಾರದ ಆದೇಶ ಹೊರಬಿದ್ದ ಬೆನ್ನಲ್ಲೇ 3ನೇ ಮಾಧ್ಯಮ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರುವ ರಾಘವೇಂದ್ರ ಭಟ್ಟರ ಹಳೆಯ ಪೋಸ್ಟ್ಗಳು ಈಗ ತೀವ್ರ ರಾಜಕೀಯ ವಿವಾದವನ್ನು ಸೃಷ್ಟಿಸಿವೆ. ಕಾಂಗ್ರೆಸ್ ಪಕ್ಷದ ಅಗ್ರ ನಾಯಕ ರಾಹುಲ್ ಗಾಂಧಿ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರಿತು ಈ ಹಿಂದೆ ಈ ವ್ಯಕ್ತಿ ಅಂದರೆ ರಾಘವೇಂದ್ರ ಭಟ್ ಮಾಡಿದ ವಿವಾದಾತ್ಮಕ ಪೋಸ್ಟ್ಗಳ ಸ್ಕ್ರೀನ್ಶಾಟ್ಗಳನ್ನು ಈಗ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ. ಆ ಮೂಲಕ ಕಾಂಗ್ರೆಸ್ ನಾಯಕರನ್ನು ರುಬ್ಬುವ ಕೆಲಸವೂ ಕೂಡ ನಡೀತಾ ಇದೆ. ಮೇ 3, 2021 ಫೇಸ್ಬುಕ್ ಪೋಸ್ಟ್ನಲ್ಲಿ ರಾಹುಲ್ ಗಾಂಧಿಯನ್ನು ಫಟಿಂಗ ಎಂದು ಕರೆಯಲಾಗಿತ್ತು. ಈ ಫಟಿಂಗ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಮೊಮ್ಮಗ ಎಂದು ಕರೆಸಿಕೊಳ್ಳುವುದಕ್ಕೆ ಅರ್ಹನೇ ಎಂದು ಪ್ರಶ್ನಿಸಲಾಗಿತ್ತು. ಮತ್ತೊಂದು ಪೋಸ್ಟ್ನಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಸಂಬಂಧಿಸಿದ ವ್ಯಂಗ್ಯವಾಡಲಾಗಿತ್ತು. ಇದು ಮೇ 26, ಮೋದಿ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿದ ದಿನ. ಮೇ 26 ಸಿದ್ದರಾಮಯ್ಯ ರಾಜೀನಾಮೆಗೆ ನಿರ್ಧರಿಸಿದ ದಿನ. ಕಾಕತಾಳೀಯ ಮತ್ತು ವೈರುಧ್ಯ ಹೊಂದಾಣಿಕೆ ಎಂದು ಆ ಪೋಸ್ಟ್ನಲ್ಲಿ ಬರೆಯಲಾಗಿತ್ತು. BJP ಕಾರ್ಯಕರ್ತರಿಗಿಂತಲೂ ತೀಕ್ಷ್ಣವಾಗಿ ಕಾಂಗ್ರೆಸ್ ನಾಯಕರನ್ನು ಟ್ರೋಲ್ ಮಾಡಿರುವ ವ್ಯಕ್ತಿಯನ್ನು ಮಾಧ್ಯಮ ಸಲಹೆಗಾರನನ್ನಾಗಿ ಆಯ್ಕೆ ಮಾಡಿಕೊಳ್ಳುವ ಮೂಲಕ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾರುತ್ತಿರುವ ಸಂದೇಶ ಆದರೂ ಏನು ಎಂದು ಸ್ವತಃ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಪ್ರಶ್ನಿಸ್ತಾ ಇದ್ದಾರೆ. ಕಾಂಗ್ರೆಸ್ ಆಡಳಿತದಲ್ಲಿ ವಿರೋಧ ಪಕ್ಷದ ಸಿದ್ಧಾಂತದವರನ್ನು ಅಥವಾ RSS ಹಿನ್ನೆಲೆಯವರನ್ನು ಉನ್ನತ ಹುದ್ದೆಗಳಿಗೆ ಕೂರಿಸ್ತಾ ಇರೋದು ಇದೇ ಮೊದಲೇನಲ್ಲ. ಇಂಥ ಹಲವು ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬೋದು. ಇತ್ತೀಚೆಗೆ ಕರಾವಳಿಯ ಬ್ರ್ಯಾಂಡ್ ಅಂಬಾಸಡರ್ ಆಗಿ ನಟ ರಿಷಬ್ ಶೆಟ್ಟಿಯನ್ನು ನೇಮಕ ಮಾಡಲಾಗಿತ್ತು. ಹೌದು, ಯಾವ ವ್ಯಕ್ತಿ ರಾಹುಲ್ ಗಾಂಧಿಯ ಬಗ್ಗೆ ನೋ ಕಮೆಂಟ್ ಎಂದು ಹೇಳಿದ್ದ ಮತ್ತು ಮೋದಿಯವರನ್ನು ಹೊಗಳಿದ್ದ, ತಾನು ಗೃಹ ಸಚಿವ ಅಮಿತ್ ಶಾರೊಂದಿಗೆ ಮಾತನಾಡಿದ್ದೇನೆ ಎಂದು ಅವರ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಈ ರಿಷಬ್ ಶೆಟ್ಟಿ. ಆದರೆ ಇದೇ ರಿಷಬ್ ಶೆಟ್ಟಿಯನ್ನು ಕರಾವಳಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇಮಕ ಮಾಡಿದಾಗ ಅವರೊಂದಿಗೆ ಮಾತುಕತೆ ಆಡಿದ ಒಂದೇ ಒಂದು ಪೋಸ್ಟನ್ನು ಕೂಡ ಈ ರಿಷಬ್ ಶೆಟ್ಟಿ ಮಾಡಲಿಲ್ಲ. ಆ ವಿಷಯವು ಕೂಡ ಈಗ ಚರ್ಚೆಯಲ್ಲಿದೆ. ಹಾಗೆ ಈ ಹಿಂದೆ ಮಾಜಿ CM BS ಯಡಿಯೂರಪ್ಪರವರ ಅತ್ಯಾಪ್ತ ಹಾಗೂ BJPಯ ಮುಖಂಡ ಶಿವಮೊಗ್ಗ ಮೂಲದ BD ಭೂಕಾಂತ್ರವರನ್ನು ನಿಗಮ ಮಂಡಳಿಯೊಂದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನವನ್ನು ಕೂಡ ನೀಡಲಾಗಿತ್ತು. ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲಿರುಳು ದುಡಿದ ಸಾವಿರಾರು ಕಾರ್ಯಕರ್ತರು ತಮಗೊಂದು ಹುದ್ದೆ ಸಿಗ್ತದೆ ಅಂತ ಈಗಲೂ ಕಾಯ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಈ ಹಿಂದೆ ಕಾಂಗ್ರೆಸ್ ಮುಕ್ತ ಭಾರತ ಎಂದು ಜಪಿಸಿದವರಿಗೆ, RSS ಶಾಖೆಗಳಲ್ಲಿ ಕೆಲಸ ಮಾಡಿದವರಿಗೆ ಕೆಂಪು ಹಾಸು ನೀಡಿ ಸ್ವಾಗತಿಸ್ತಾ ಇದೆ. ಅವರನ್ನು ಸಲಹೆಗಾರ ಹುದ್ದೆಗಳಿಗೆ ದಾರಿ ಎರೀತಾ ಇದೆ. ಕಾಂಗ್ರೆಸ್ ಸರ್ಕಾರದ ಪ್ರತಿಯೊಂದು ಆಯಕಟ್ಟಿನ ಜಾಗದಲ್ಲಿ RSS ಮನಸ್ಥಿತಿಯವರನ್ನು ತಂದು ಕೂರಿಸಲಾಗುತ್ತಿದೆಯೋ ಅಥವಾ ಕಾಂಗ್ರೆಸ್ನೊಳಗೆ ಇವರು ತುಂಬಿಕೊಂಡಿದ್ದಾರೆಯೇ, RSS ಸಿದ್ಧಾಂತದವರು ತುಂಬಿಕೊಂಡಿದ್ದಾರೆ ಎಂಬ ಅನುಮಾನ ಈಗ ದಟ್ಟವಾಗಿದೆ. BJP ಮತ್ತು ಸಂಘ ಪರಿವಾರದವರು ಅಂದರೆ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಆಡಳಿತ ನಡೆಸ್ತಾ ಇರುವುದು ನಾವೇ, ನಮ್ಮವರೇ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಇದು ತಳಮಟ್ಟದಲ್ಲಿ ಪಕ್ಷಕ್ಕಾಗಿ ರಕ್ತ ಸುರಿಸಿದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಹಳ ನೋವು ತರ್ತಾ ಇದೆ. ಅಧಿಕಾರ ಹಿಡಿಯುವ ಮುನ್ನ RSS ಮತ್ತು ಕೋಮುವಾದದ ವಿರುದ್ಧ ಅಬ್ಬರದ ಭಾಷಣ ಮಾಡಿದ ಕಾಂಗ್ರೆಸ್ ನಾಯಕರು ಅಧಿಕಾರಕ್ಕೆ ಬಂದ ಮೇಲೆ ಅದೇ ಸಿದ್ಧಾಂತದ ಜನರಿಗೆ ಮಣೆ ಹಾಕ್ತಾ ಇರೋದು ಅವರ ಇಬ್ಬಂದಿ ನೀತಿಯನ್ನು ಎತ್ತಿ ತೋರಿಸ್ತಾ ಇದೆ. ವೀಕ್ಷಕರೇ, ಈ ವಿಷಯದಲ್ಲಿ ನಿಮಗೇನು ಅನಿಸುತ್ತದೆ? ನೀವೇನು ಕಾಂಗ್ರೆಸ್ ಆಡಳಿತದಲ್ಲಿ ನೋಡ್ತಾ ಇದ್ದೀರಿ? ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ.